ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಒಂದು ಊರಿಂದ ಬಂದು ಒಂದು ಕಾಮಿಡಿ ರಿಯಾಲಿಟಿ ಶೋ ಬಂದು KGF ಅನ್ನೋ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಸಾವಿರಾರು ಜನಕ್ಕೆ ಇನ್ಸ್ಪಿರೇಷನ್ ಸಾರ್ನ ಜಿಜಿ ಸಾರ್ನ ಇಲ್ಲಿ ಒಂದು 2 ಸಲ ನೋಡಿರೋದು ನಾನು ಯಾವಾಗ ಕಾಮಿಡಿ ರಿಯಾಲಿಟಿ ಶೋ ಅಲ್ಲಿ. ಬಟ್ ಮನಸ್ಫೂರ್ತಿ ಹೇಳ್ತಾ ಇದೀನಿ ಸ್ವಾಮಿ, ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ರೇಂಜ್ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಮಾಡಿ ಆ ಕ್ಯಾರೆಕ್ಟರ್ ಹೈಲೈಟ್ ಮಾಡಿ ಇವತ್ತು ಸ್ಕ್ರೀನ್ ಪ್ಲೇ ಪ್ರತಿಯೊಂದು ಕೂಡ ಬರ್ದು ಇಂಥ ಪ್ಯಾಕೇಜ್ ಸಿನಿಮಾ ಕೊಟ್ಟಿದ್ದಾರೆ. ಇವತ್ತು ಆ ಸಾರ್ ಮುಂದೆ ಹೇಳ್ತಾ ಇದ್ದೀನಿ ಸರ್, ತುಂಬಾ ಧನ್ಯವಾದಗಳು ಸರ್. ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಸ್ಕ್ರೀನ್ಗಳು ಇನ್ನೂ ಜಾಸ್ತಿ ಆಗ್ಬೇಕು. ಯಾವ್ದೋ ಲಾಂಗು ಮಚ್ಚು ರೋಡಿಸಮ್ ಇಟ್ ಮಾಡಿಲ್ಲ ಸ್ವಾಮಿ, ಒಳ್ಳೆ ಫ್ಯಾಮಿಲಿ ಕಾಮಿಡಿ ಓರಿಯೆಂಟೆಡ್ ಮಾಡ್ತಿದೆ. ಯಾವ್ದೋ ಬೇರೆ ಭಾಷೆಗಳನ್ನ ಥಿಯೇಟರ್ ಇಲ್ದರೆ ಒದ್ದಾಡ್ತಾ ಇದ್ದೀರಾ ಅಲ್ವಾ, ಆ ಭಾಷೆ ಆ ಕಲೆಕ್ಷನ್ ಮಾಡ್ತೀವಿ, ಈ ಭಾಷೆ ಕಲೆಕ್ಷನ್. ಕನ್ನಡ ಸಿನಿಮಾ ರೇಸ್ ಆಗಿದೆ. ಯಾಕಂದ್ರೆ ಇವತ್ತು ತುಂಬಾ ಖುಷಿ ಸಿನಿಮಾ ನೋಡಿ. ಇವತ್ತು ಮೀಡಿಯಾ ನೋಡ್ಲಿ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಬ್ರು ಕೂಡ ಸಿನಿಮಾ ನೋಡಿ. ಹೌದು ಹುಲಿಯ ಟೈಟ್ಲ್ ಹೆಂಗಿದೆ, ಹೈಲೈಟ್ ಆಗಿದೆ ಸರ್. ತುಂಬಾ ಎಂಜಾಯ್ ಮಾಡಿ ಟೈಟ್ಲ್ ಯಾರು ಹೇಳಿದ್ರು, ನಮ್ಮ ಸಿದ್ದರಾಮಯ್ಯ ಅವರು ಟೈಟಲ್ ಹೈಲೈಟ್ ಇದೆ ಅಂದ್ಮೇಲೆ ಈ ಸ್ಟೋರಿ ಬರ್ತಿರೋ ಸರ್ ಹೆಂಗಿರ್ಬೇಕು ಹೇಳಿ ತುಂಬಾ ಖುಷಿ ಅನಿಸ್ತು. ದಯವಿಟ್ಟು ಕೂಡ ಕೈ ಮುಗಿದು ಬೆಳ್ಕೊಂತಿರೋದೇನು ಅಂದ್ರೆ ಈ ಸಿನಿಮಾದಲ್ಲಿ ತುಂಬಾ ಜನ ಪರಿಶ್ರಮ ಇದೆ, ತುಂಬಾ ಜನ ಟೆಕ್ನಿಷಿಯನ್ಸ್ ವರ್ಕ್ ಇದೆ. ಸ್ಟಾರ್ಟಿಂಗ್ ಟಿಲ್ ಎಂಡ್ ಒಳ್ಳೆ ಕಾಮಿಡಿ ಸೂ ಫ್ರಮ್ ಸೋ ಏನ್ ನೋಡಿ ಸಿನಿಮಾ ಆ ರೇಂಜ್ ಇದೆ. ದಯವಿಟ್ಟು ಕೂಡ ಈ ಸಿನಿಮಾ ಸ್ಕ್ರೀನ್ ಇನ್ನು ಜಾಸ್ತಿ ಆಗ್ಬೇಕು, ಇನ್ನು ಬೆಳಿಬೇಕು. ನಮ್ಮಂತ ಬಡ ಕಲಾವಿದರು ಇಂಥ ಆರ್ಟಿಸ್ಟ್ ಗಳು ಸಿನಿಮಾ ನೋಡ್ತೀವಿ, ನಿಜ ಪಕ್ಕದಲ್ಲಿ ನಿಂತ್ಕೊಂಡು ನಾನು ನಿಂತ್ಕೊಳ್ಳೋಕೆ ತುಂಬಾ ಪುಣ್ಯ ಅನಿಸ್ತಿದೆ. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಸರ್, ಒಬ್ಬ ಬೇರೆ ಊರಿಂದ ಬಂದು ರಿಯಾಲಿಟಿ ಶೋ ಬಂದು ಬೆಳೆದು ಡೈರೆಕ್ಷನ್ ಮಾಡಿ ಅಷ್ಟು ಸುಲಭ ಅಲ್ಲ ಸರ್. ದಯವಿಟ್ಟು ಎಲ್ಲರೂ ಕೂಡ ಹೌದು ಸಿನಿಮಾ ನೋಡಿ, ತುಂಬಾನೇ ಚೆನ್ನಾಗಿದೆ. ದಯವಿಟ್ಟು ಆ ಭಾಷೆ ಈ ತುಂಬಾ ಖುಷಿ. ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ಬೋದು, ನೋಡೋದು ಫಿಲಮ್ ನೋಡಿ ಹೋಗ್ಬೇಕಾದ್ರೆ ತುಂಬಾ ಖುಷಿಯಾಗಿ ಹೋಗ್ಬೋದು. ಚೆನ್ನಾಗಿದೆ, ಚೆನ್ನಾಗಿದೆ, ಕಾಮಿಡಿ ಇದೆ, ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ, ಸೂಪರ್ ಆಗಿದೆ, ಖುಷಿಯಾಗಿದೆ, ಚೆನ್ನಾಗಿದೆ, ಚೆನ್ನಾಗಿತ್ತು ಮೂವಿ, ಚೆನ್ನಾಗಿದೆ. ಕಾಮಿಡಿ ಎಲ್ಲರೂ ನೋಡ್ಬೇಕಾದ ಮೂವಿ, ನೋಡ್ಲಿ. ಚೆನ್ನಾಗಿದೆ, ಚೆನ್ನಾಗಿದೆ, ಕಾಮಿಡಿ ಚೆನ್ನಾಗಿದೆ, ಕಾಮಿಡಿ ಚೆನ್ನಾಗಿದೆ. ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಬಂದು ನೋಡ್ಬೋದು. ಚೆನ್ನಾಗಿತ್ತು ಸರ್, ಸೂಪರ್ ಕಾಮಿಡಿ ಸಾರಾಗಿದೆ, ಚೆನ್ನಾಗಿದೆ, ಒಳ್ಳೆ ಕಾಮಿಡಿ ಫಿಲಮ್ ನೋಡ್ಬೋದು. ಎಲ್ಲ ಕಾಮಿಡಿ ಕಂಟೆಂಟ್ ಎಲ್ಲ ಚೆನ್ನಾಗಿದೆ, ನೋಡ್ಬೋದು. ಫುಲ್ ಕಾಮಿಡಿ ಆಗಿದೆ ಸರ್. ಕಾಮಿಡಿ ನೋಡಿ ನಾವು ಪಾಪ್ಕಾರ್ನ್ ತಿನ್ಸೋದೇ ನಿಲ್ಲಿಸ್ಬಿಟ್ಟಿವಿ ಸರ್, ಅದಕ್ಕೆ ಇವಾಗ ತಿಂತಾ ಇದೀವಿ. ಮೂವಿ ಮಾತ್ರ ಫುಲ್ ಕಾಮಿಡಿ, ಅದಕ್ಕೆ ಪಾಪ್ಕಾರ್ನ್ ನಿಲ್ಲಿಸಿದ್ವಿ. ಸಖತ್ತಾಗೈತಿ ನೋಡಿ, ಎಲ್ಲಾರು ಬನ್ನಿ. ಚೆನ್ನಾಗಿದೆ, ಕಾಮಿಡಿ ಇದೆ. ಫಿಲಂ ಮಾತ್ರ ಸೂಪರ್ ಹಿಟ್. ಸಖತ್ತಾಗಿದೆ, ಎಂಟರ್ಟೈನ್ಮೆಂಟ್ ಮೂವಿ. ಇದು ಸ್ಟ್ರೆಸ್ ಎಲ್ಲ ರಿಲೀಫ್ ಮಾಡುತ್ತೆ. ಸಖತ್ತಾಗಿದೆ ಸಿನಿಮಾ. ಸೂರಜ್, ಆಮೇಲೆ ನಮ್ಮ ಜಿಜಿ ಅಣ್ಣ, ಹಾಗೆ ಹಾಲಪ್ಪ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಸಖತ್ತಾಗಿದೆ, ಸೂಪರ್ ಆಗಿದೆ. ನನಗೆ ಸೂರಜ್ ಮತ್ತೆ ಜಿಜಿ ಬೈದು ತುಂಬಾ ಇಷ್ಟ ಆಯ್ತು. ಹಾಗೆ ಇವರು ಹಾಲಪ್ಪ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ. ಕಾಮಿಡಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದೆ ಆಕ್ಚುಲಿ. ಸೊ 99% ಕಾಮಿಡಿ ಇದೆ ಫುಲ್ಲು. ಕೊನೆಗೆ 1% ಅಲ್ಲಿ ತುಂಬಾ ದೊಡ್ಡ ಮೆಸೇಜ್ ಹೇಳಿದ್ದಾರೆ ಸಿನಿಮಾದಲ್ಲಿ. ಅದೇನು ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಬ್ಯೂಟಿಫುಲ್, ವಂಡರ್ಫುಲ್ ಸಿನಿಮಾ, ಸಖತ್ತಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಲ್ರು ಬಂದು ಥಿಯೇಟರ್ಗೆ ನೋಡ್ಬೇಕು. ಫುಲ್ ನಕ್ಕು ಹೊಟ್ಟೆ ನೋವು ಬಂದಿದೆ. ಈ ತರ ಸಿನಿಮಾ ಇನ್ನೂ ಬರ್ಬೇಕು. ಎಲ್ರು ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ. ತುಂಬಾ ಚೆನ್ನಾಗಿದೆ, ಸಖತ್ ಕಾಮಿಡಿ ಇದೆ. ಮೂವಿ ಮಾತ್ರ ಸೂಪರ್ ಆಗಿದೆ, ನಾನ್ ಸ್ಟಾಪ್ ಕಾಮಿಡಿ, ಒಳ್ಳೆ ಕಾಮಿಡಿ ಮೂವಿ ತೆಗ್ದಿದ್ದಾರೆ. ಎಲ್ಲರೂ ಬಂದ್ ನೋಡಿ, ಸೂಪರ್ ಆಗಿದೆ. ಎಲ್ಲರ ಆಕ್ಟಿಂಗ್ ಸೂಪರ್. ಮೂವಿ ಮಾತ್ರ ಸಖತ್ತಾಗಿದೆ. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಸಖತ್ತಾಗಿ ಮಾಡಿದ್ದಾರೆ ಮೂವಿ ಮಾತ್ರ. ಉತ್ತರ ಕರ್ನಾಟಕದವರು ಫುಲ್ ಫೇಮಸ್ ಆಗ್ತಾರೆ, ಇನ್ಮೇಲಿಂದ ಫುಲ್ ಬೆಳೀತಾರೆ. ಮೂವಿ ಮಾತ್ರ ಸೂಪರ್ ಆಗಿದೆ ಸರ್. ಮೂವಿ ಮಾತ್ರ ಸೂಪರ್ ಆಗೈತೆ ಬ್ರೋ, ಸೂಪರ್ ಆಗೈತೆ ಮೂವಿ ಮಾತ್ರ. ಫುಲ್ಲು ಕಾಮಿಡಿ ಮೂವಿ. ತುಂಬಾ ಚೆನ್ನಾಗಿದೆ, ಅಲ್ಟಿಮೇಟ್. ಸೂಪರ್ ಸರ್. 2.5 hour ಟೈಮ್ ಪಾಸ್ ಆಗಿದ್ ಗೊತ್ತಿಲ್ಲ. ಫುಲ್ ನಕ್ಕಿ ಸಾಕಾಯ್ತು ಸರ್. ಸೂಪರ್ ಆಗಿದೆ. ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಮಸ್ತ್ ಮೂವಿ, ಸಖತ್ ಎಂಟರ್ಟೈನ್ಮೆಂಟ್, ಚೆನ್ನಾಗಿದೆ. ಹಾಸ್ಯನ ನಗುನ ಆನಂದ ಚೆನ್ನಾಗಿದೆ. ಕಾಮಿಡಿ ಈಗಿಲ್ಲ ಇಷ್ಟ.
ಚೆನ್ನಾಗಿತ್ತು ಅಂತ ಹೇಳು. ಚೆನ್ನಾಗಿದೆ ಸೂಪರ್ ಸೂಪರ್. ಉತ್ತರ ಕರ್ನಾಟಕ ಸ್ಲ್ಯಾಂಗ್ ತುಂಬಾ ಇಷ್ಟ ಆಯ್ತು ನನಗೆ, ತುಂಬಾ ಖುಷಿ ಆಯ್ತು. ಆಮೇಲೆ ಮಾಡಿದವರೆಲ್ಲರೂ ನನ್ನ ಎಲ್ಲ ಹುಡುಗರು, ನಮ್ಮ ಕಾಮಿಡಿ ಕ್ಲಿನಿಕ್ ಸಂಬಂಧಪಟ್ಟ ಹುಡುಗರು, ತುಂಬಾ ಚೆನ್ನಾಗಿತ್ತು. ಭಾಷೆ ಆ ಲ್ಯಾಂಗ್ವೇಜ್ ಬೇಡ, ಕನ್ನಡ ಸಿನಿಮಾ ಕನ್ನಡ ತರ ಬೆಳೆಸಿ ಅಂತ ಹೇಳ್ತೀನಿ. ಜೈ